ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸ ಶುರುವಾಗಿದೆ. ಶ್ರಾವಣ ಮಾಸದ ಮಂಗಳವಾರ ಎಲ್ಲರೂ ವಿಶೇಷವಾಗಿ ಮಂಗಳಗೌರಿಯ ವ್ರತವನ್ನ ಆಚರಿಸ್ತಾರೆ. ಈ ಮಂಗಳಗೌರಿ ವ್ರತ ಹೆಂಗ್ ಬಂತು, ಯಾವಾಗಿಂದ ಶುರುವಾತು, ಇದರ ಹಿನ್ನೆಲೆ ಏನು ಅನ್ನೋದನ್ನ ಕಥೆ ಮುಖಾಂತರ ನಾವು ಕೇಳ್ಕೊಂಬರೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಜಯಪಾಲ ಅನ್ನುವಂತ ರಾಜ ಮಹಿಷ್ಪತಿ ನಗರವನ್ನ ಆಳ್ತಾ ಇದ್ದ. ಆ ರಾಜ ದಿನಾನಿತ್ಯ ಪ್ರಜೆಗಳ ಯೋಗಕ್ಷೇಮವನ್ನ ತಿಳಿದುಕೊಂಡು ಪ್ರಜೆಗಳ ಅಭಿವೃದ್ಧಿಗಾಗಿಯೇ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿ ಆದರ್ಶ ರಾಜ ಅಂತ ಅನಿಸ್ಕೊಂಡಿದ್ದ. ಅವನ ರಾಣಿಯು ಸಾಧ್ವಿ, ಸಂಪನ್ನೆ, ಗುಣಗಳನ್ನ ಅಳವಡಿಸ್ಕೊಂಡಿದ್ಲು. ಹಾಲು ಜೇನಿನಂತ ಅವರಿಬ್ಬರ ದಾಂಪತ್ಯ ಸತಿ ಪತಿಗಳಿಬ್ಬರು ಅಪಾರ ದೈವ ಭಕ್ತಿ ಉಳ್ಳವರಾಗಿದ್ದರು. ಇಂತಹ ರಾಜನ ಪ್ರಜೆಗಳು ನಿಜವಾಗಿಯೂ ಸಂತಸದ ಧನ್ಯತಾ ಭಾವವನ್ನ ಹೊಂದಿದ್ರು. ಜಯಪಾಲ ರಾಜನಿಗೆ ಎಷ್ಟೆಲ್ಲ ಐಶ್ವರ್ಯ, ಸುಖ, ಸಂಪತ್ತುಗಳಿದ್ರು ಅವನಿಗೆ ಸದಾ ಒಂದು ಚಿಂತೆ ಕಾಡ್ತಾ ಇತ್ತು. ಆ ಚಿಂತೆ ಯಾವುದು ಅಂತಂದ್ರೆ, ಅವನ ರಾಣಿಗೆ ಇನ್ನೂ ಮಕ್ಕಳಾಗಿರ್ಲಿಲ್ಲ. ಮಕ್ಕಳಾಗಬೇಕು ಅಂತ ಎಷ್ಟೋ ವ್ರತಗಳನ್ನ ನೇಮಗಳನ್ನ ಮಾಡಿದ್ರು, ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿದ್ರು, ಹರಕೆ ಹೊತ್ತರು, ಅತಿಥಿ ಸತ್ಕಾರ, ದಾನ ಧರ್ಮಗಳನ್ನ ಮಾಡಿದ್ರು ಅವರಿಗೆ ಮಕ್ಕಳು ಇನ್ನೂ ಆಗಿರ್ಲಿಲ್ಲ. ಕೊನೆಗೆ ಆ ಶಿವನಿಗೆ ಈ ಅರಸು ದಂಪತಿಗಳ ಮೇಲೆ ಕನಿಕರ ಹುಟ್ಟಿತು. ಶಿವನು ಒಬ್ಬ ವಯಸ್ಸಾಗಿರುವ ಭಿಕ್ಷುಕನ ವೇಷದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಈ ಅಂತಃಪುರದ ಸನಿಹದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನೆ. ಆದ್ರ ಅಂತಃಪುರದಿಂದ ರಾಣಿಯು ಭಿಕ್ಷೆಯನ್ನ ತರುವುದ್ರೊಳಗಾಗಿನೇ ಅವನು ಮುಂದೆ ಹೋಗ್ಬಿಡ್ತಿದ್ದ. ಮಾರನೇ ದಿನಾನೂ ಇದೇ ರೀತಿ ಆಯ್ತು. ಭಿಕ್ಷೆಯನ್ನ ತಗೊಳ್ಳದೇನೆ ಭಿಕ್ಷುಕನು ಹೋಗಿದ್ದನ್ನ ಗಮನಿಸಿದ ರಾಣಿ ತುಂಬಾ ದುಃಖದಿಂದ ರಾಜನಲ್ಲಿ ಆ ವಿಷಯವನ್ನ ಹೇಳ್ಕೊಂಡ್ಳು. ಅದಕ್ಕೆ ರಾಜ, ನಾಳೆ ಅದೇ ಹೊತ್ತಿಗೆ ನೀನೊಂದಿಷ್ಟು ಬಂಗಾರದ ನಾಣ್ಯಗಳನ್ನ ಹಿಡ್ಕೊಂಡು ಈ ಬಾಗಿಲಿನ ಸಂದಿಯಲ್ಲೇ ನಿಂತಿರು. ಭಿಕ್ಷುಕನು ಬರ್ತಾನೆ, ಅವನ ಒಂದು ಜೋಳಿಗೆಗೆ ಈ ಬಂಗಾರದ ನಾಣ್ಯಗಳನ್ನ ಹಾಕ್ಬಿಡು ಅಂತ ಹೇಳಿ ಸಲಹೆಯನ್ನ ಹೇಳ್ತಾನೆ. ಮಾರನೇ ದಿನ ರಾಣಿ ಹಾಗೆ ಮಾಡಿದ್ಲು. ಭಿಕ್ಷುಕ ಬಂದ ಭವತಿ ಭಿಕ್ಷಾಂದೇಹಿ ಅನ್ನುವಷ್ಟ್ರಲ್ಲೇ ಅವಳು ಮರದ ತುಂಬೆಲ್ಲ ನಾಣ್ಯಗಳನ್ನ ಇನ್ನೇನ್ ತಂದ ಅವನ ಜೋಳಿಗೆ ಹಾಕ್ಬೇಕನ್ನುವಷ್ಟ್ರಲ್ಲೇ ಭಿಕ್ಷುಕ ಅದನ್ನ ತಡಿತಾನೆ. ಮಕ್ಕಳಿಲ್ಲದ ಈ ಹೆಣ್ಮಗಳು ಕೊಟ್ಟ ಭಿಕ್ಷೆಯನ್ನ ನಾನು ಸ್ವೀಕರಿಸುವುದಿಲ್ಲ ಅಂತ ತುಂಬಾ ಕಠೋರವಾಗಿ ಮಾತುಗಳನ್ನ ಹೇಳ್ಬಿಡ್ತಾನೆ. ತನ್ನ ಮುಖ ನೋಡದೇನೆ ತಾನು ಬಂಜೆ ಅನ್ನುವಂತ ವಿಷಯ ಇವ್ರಿಗೆ ಹೇಗ್ ಗೊತ್ತಾಯ್ತು? ಹಾಗಾದ್ರೆ ಈ ಭಿಕ್ಷುಕ ಸಾಮಾನ್ಯ ಅಲ್ಲ, ಯಾರೋ ಮಹಿಮಾವಂತರು ಇರ್ಬೇಕು ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ರಾಣಿ ಭಿಕ್ಷುಕನ ಪಾದಗಳನ್ನ ಹಿಡ್ಕೊಂಡು, ಸ್ವಾಮಿ, ತೇಜೋಮಯರಾದ ನೀವು ಬಡ ಭಿಕ್ಷುಕರಲ್ಲ, ಜಗದೊಡೆಯ ಜಗದೀಶ್ವರನೇ ಇರ್ಬೇಕು ನೀವು. ನನ್ನ ಅಪರಾಧವನ್ನ ಮನ್ನಿಸಿ ನನಗೆ ಈಗಲಾದ್ರೂ ಮಕ್ಕಳಾಗುವಂತೆ ಅನುಗ್ರಹಿಸಿ ಅಂತ ಹೇಳಿ ತುಂಬಾ ಒಂದು ಕನಿಕರದಿಂದ ಕೇಳ್ಕೊತಾಳೆ. ಭಿಕ್ಷುಕ ರೂಪದಲ್ಲಿರುವಂತ ಶಿವನು, ತಾಯಿ ಚಿಂತಿಸ್ಬೇಡ, ನಿನ್ನ ಗಂಡ ಕಪ್ಪು ಕುದುರೆಯನ್ನೇರಿ ಈ ರಾತ್ರಿ ವೇಳೆಯಲ್ಲಿ ಇಲ್ಲೇ ಸಮೀಪದಲ್ಲಿರುವ ಕಾಡಿನ ಹತ್ರ ಹೋಗ್ಲಿ. ಆ ಕುದುರೆ ಎಲ್ಲಿ ನಿಲ್ತೈತೋ ಅಲ್ಲಿ ಅಗದು ನೋಡಿದ್ರೆ ಅಲ್ಲಿ ಭವಾನಿ ದೇವಸ್ಥಾನ ಅನ್ನೋದು ಕಾಣಿಸ್ತೈತಿ. ಭಯ ಭಕ್ತಿಯಿಂದ ಭವಾನಿ ದೇವಿಯನ್ನ ನೀವು ಪೂಜಿಸಿ ಅವಳು ನಿಮಗೆ ವರ ಕೊಡ್ತಾಳೆ ಅಂತ ಹೇಳಿ ಭಿಕ್ಷುಕ ಹೊರಟ. ರಾಜ ರಾಣಿಯರು ಈ ವಿಷಯವನ್ನ ಕೇಳಿ ಅವರ ಸಂತೋಷಕ್ಕೆ ಏನು ಕೊನೆನೇ ಇರ್ಲಿಲ್ಲ. ಅಂದು ರಾತ್ರಿನೇ ರಾಜ ಕಪ್ಪು ಕುದುರೆಯನ್ನು ಏರಿ ಅರಣ್ಯಕ್ಕೆ ಹೊರಟ. ಕುದುರೆ ನಿಂತು ಬಿಟ್ಟ ಸ್ಥಳವನ್ನ ಅಗಸಿದಾಗ ಅಲ್ಲಿ ಭಿಕ್ಷುಕ ಹೇಳಿದ್ದಂತೆ ಸುಂದರವಾದ ಭವಾನಿ ದೇವಸ್ಥಾನ ಕಂಡು ಬರ್ತೈತಿ. ಜಯಪಾಲ ರಾಜ ಆ ದೃಶ್ಯ ವೈಭವವನ್ನ ನೋಡಿ ಮೂಕ ವಿಸ್ಮಿತ ಆಗ್ಬಿಡ್ತಾನೆ. ಭಕ್ತಿಯಿಂದ ಭವಾನಿ ದೇವಿಯನ್ನ ಪೂಜಿಸಿದ ರಾಜನಿಗೆ ದೇವಿ ಪ್ರತ್ಯಕ್ಷ ಆಗ್ತಾಳೆ. ವರವನ್ನ ಏನ್ ಬೇಕಾದ್ರೂ ಕೇಳು ಅಂತ ಹೇಳ್ತಾಳೆ. ನನಗೆ ದೇವ್ರು ಎಲ್ಲಾನು ಕೊಟ್ಟಿದ್ದಾನೆ, ಆದ್ರೆ ತಂದೆ ಅನ್ನಿಸ್ಕೊಳ್ಳುವಂತ ಒಂದು ಭಾಗ್ಯವನ್ನ ನನಗೆ ಕೊಟ್ಟಿಲ್ಲ. ಹೀಗಾಗಿ ನನಗೆ ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಹೇಳಿ
ಕೇಳ್ಕೊತಾನೆ. ಅವಾಗ ಆ ದೇವಿ ಒಂದು ಕಂಡೀಷನ್ ಹಾಕ್ತಾಳೆ. ಏನು ಅಂತಂದ್ರೆ, ಯಾವುದು ನಿನಗೆ ಸುಲಭಕ್ಕೆ ಸಿಗುವುದಲ್ಲ, ಮಗು ಹುಟ್ಟುತ್ತದೆ, ಆದ್ರೆ ಸ್ವಲ್ಪ ಏನಂದ್ರೆ ಅಲ್ಪ ಕಾಲದಲ್ಲೇ ವಿಧವೆಯಾಗುವಂತ ಹೆಣ್ಮಗಳು ಬೇಕಾ ಅಥವಾ ಅಲ್ಪಾಯುಷ್ಯನಾದ ಗಂಡು ಮಗು ಬೇಕಾ ಅಂತ ದೇವಿ ಪ್ರಶ್ನೆಯನ್ನ ಹಾಕ್ತಾಳೆ. ಅದಕ್ಕ ಯೋಚನೆ ಮಾಡಿ ಗಂಡು ಮಗುನೇ ಬೇಕು ನನಗೆ ಅಂತ ಹೇಳಿ ವರವನ್ನ ಕೇಳ್ಕೊತಾನೆ ಜಯಪಾಲ ರಾಜ. ಸರಿ ಅಂತ ಹೇಳಿ ದೇವಿ ತಥಾಸ್ತು ಅಂತ ಹೇಳ್ತಾಳೆ. ಈ ನನ್ನ ದೇವಾಲಯದ ಹಿಂಬದಿಯಲ್ಲಿ ಒಂದು ಮಾವಿನ ಮರ ಐತಿ, ಅದರ ಹಣ್ಣುಗಳನ್ನ ಕೊಯ್ದು ನಿನ್ನ ರಾಣಿಗೆ ತಿನ್ನಲು ಕೊಡು, ಅವಳಿಗೆ ಈ ಪುತ್ರ ಭಾಗ್ಯ ಪ್ರಾಪ್ತಿ ಆಗುತ್ತದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಅವಳು ಮಾಯಾಕ್ಕಾಳ. ಒಡನೆ ಆ ಕ್ಷಣನೇ ದೇಗುಲದ ಹಿಂಭಾಗಕ್ಕೆ ಹೋದ ರಾಜ ಅಲ್ಲಿ ಮರದ ತುಂಬಾ ರುಚಿಕಟ್ಟಾಗಿರುವಂತ ಪಕ್ವವಾದ ಮಾವಿನ ಹಣ್ಣುಗಳನ್ನ ನೋಡಿ ಖುಷಿ ಆಗುತ್ತೆ. ಹಣ್ಣುಗಳನ್ನು ಕೊಯ್ದು ತಾನು ತಿಂದು ಚೀಲದಲ್ಲಿ ಒಂದಿಷ್ಟು ಹಣ್ಣುಗಳನ್ನ ತನ್ನ ಹೆಂಡತಿಗೂ ಒಯ್ದು ಕೊಡ್ಬೇಕು ಅಂತ ಚೀಲದಲ್ಲಿ ತುಂಬ್ಕೊತಾನೆ. ಆಗ್ಲೂ ಅಲ್ಲೊಂದು ಚಮತ್ಕಾರ ನಡಿತೈತಿ. ಚೀಲದಲ್ಲಿ ತುಂಬಿದ ಹಣ್ಣುಗಳು ತುಂಬಿದ್ರು ಕೂಡ ಅರಮನೆಗೆ ಹೋಗುವಷ್ಟರಲ್ಲೇ ಆ ಚೀಲದಲ್ಲಿ ಇದ್ದದ್ದು ಒಂದೇ ಒಂದು. ಯಪ್ಪ, ಇಷ್ಟಾದ್ರೂ ಇದೆಯಲ್ಲ, ಅದೇ ನನ್ನ ಭಾಗ್ಯ ಅನ್ಕೊಂಡು ಅದನ್ನು ಒಯ್ದು ರಾಜ ರಾಣಿಗೆ ಕೊಟ್ಟ. ದೇವಿ ಪ್ರಸಾದವೆಂದು ರಾಣಿ ಅದನ್ನ ತಿಂದ್ಲು. ಭವಾನಿ ದೇವಿಯ ಆಶೀರ್ವಾದ ಸುಳ್ಳಾಗ್ಲಿಲ್ಲ. ರಾಣಿ ಗರ್ಭವತಿಯಾದ್ಲು. 9 ಮಾಸಗಳ ನಂತರ ಅಂದವಾದ ಗಂಡು ಮಗು ಹುಟ್ಟತೈತಿ. ಆ ಮಗುವಿಗೆ ಶಿವಧರ್ಮ ಅನ್ನುವಂತ ಹೆಸರನ್ನ ಇಟ್ಟು, ಇದು ಶಿವ ಪಾರ್ವತಿಯರ ಅನುಗ್ರಹದಿಂದ ಹುಟ್ಟಿದ ಮಗು ಅಂತ ಹೇಳಿ ರಾಜ ರಾಣಿ ಸಂತೃಪ್ತಿಯಾದ್ರು. ಮಕ್ಕಳಿಲ್ಲ ಅನ್ನುವಂತ ಚಿಂತೆ ಇತ್ತಲ್ಲ, ಅದು ಈಗ ಹೋಗಿ ಅರಮನೆಯ ಅಂತಃಪುರದಲ್ಲಿ ಈ ಶಿವ ಧರ್ಮನ ಬಾಲ್ಯ ಲೀಲೆಗಳಿಂದಾಗಿ ಎಲ್ಲರೂ ಸುಖವಾಗಿ ಇದ್ರು. ಪುಟ್ಟ ಮಗುವಿಗೆ 8 ವರ್ಷವಾದಾಗ ಅವನ ಉಪನಯನವನ್ನು ಮಾಡಿದ್ರು. ಆದ್ರೆ ರಾಣಿಯ ಕನಸಲ್ಲಿ ಒಂದು ದಿನ ಅಜ್ಞಾತ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡು, ನಿನ್ನ ಮಗನಿಗೆ ಆಯುಷು ಇನ್ನೇನು ಮುಗಿತಾ ಬಂತು, ಇನ್ನು 1 ವರ್ಷ ಮಾತ್ರ ಅವನು ಬದುಕಬಹುದು ಅಂತ ಹೇಳಿದಂತೆ ಅವಳಿಗೆ ಅನಿಸ್ತೈತಿ. ಮತ್ತೆ ಅವಳು ಆಘಾತಗೊಂಡು, ಇದೇನಪ್ಪ ಘೋರ ಅನ್ಯಾಯ ಅಂತ ಹೇಳಿ ಮಗನನ್ನ ತಬ್ಬಿಕೊಂಡು ಮಮ್ಮಲ ಮರಗ್ತಾಳ. ಅವಳ ಕಣ್ಣೀರಿನ ಹನಿಗಳು ಶಿವಧರ್ಮನಿಗೆ ತಡಿಯಕ್ಕಾಗ್ಲಿಲ್ಲ. ಯಾಕಮ್ಮ ಅಳ್ತೀಯ ಅಂತ ಹೇಳಿ ಆತ ಕೇಳ್ತಾನೆ, ಇಲ್ಲ ಕಂದ, ಆ ವಿಧಿಯ ಒಂದು ನಿಯಮ ಇದೆ, ನಿನಗೆ ಅಲ್ಪಾಯುಷ್ಯ ಇದೆ, ಇನ್ನೇನು ಸ್ವಲ್ಪ 1 ವರ್ಷದಲ್ಲೇ ನೀನು ಸತ್ತೋಗ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಚಿಂತೆ ಮಾಡ್ತೀಯ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ, ಅಲ್ಲಿ ನನ್ನ ಮೆಚ್ಚಿನ ಸೋದರ ಮಾವ ಮತ್ತು ನಾನು ಇಬ್ರು ಕೂಡಿ ಹೋಗ್ತೀವಿ, ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡ್ತೀವಿ, ಅಲ್ಲಿ ಶಿವನನ್ನ ಧ್ಯಾನಿಸಿ ಪುಣ್ಯ ಸಂಪಾದನೆ ಮಾಡ್ತೀನಿ, ಆಗ ಆಯುಷ್ಯವನ್ನ ನಾನು ಹೆಚ್ಚಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಶಿವಧರ್ಮ ಮತ್ತು ಸೋದರ ಮಾವನ ಜೊತೆಯಲ್ಲಿ ಕಾಶಿ ಯಾತ್ರೆಗೆ ಕಳಿಸ್ತಾರೆ. ದಾರಿಯಲ್ಲಿ ಪ್ರತಿಷ್ಠಾಪುರ ಅನ್ನುವಂತ ಊರಿನ ಉದ್ಯಾನವನದಲ್ಲಿ ಅವರು ವಿಶ್ರಾಂತಿಗಾಗಿ ಕುತ್ಕೊಂಡಿರ್ತಾರೆ. ಆ ಉದ್ಯಾನದ ಒಂದು ಪಕ್ಕದಲ್ಲಿ ಕೆಲವು ಹುಡುಗಿಯರು ಆಟ ಆಡ್ತಾ ಇದ್ದಾರೆ. ಕನ್ಯೆಯರು ಅಂತ ಹೇಳ್ತೀವಲ್ಲ ನಾವು, ಆ ಕನ್ಯೆಯರು ಆಟ ಆಡ್ತಾ ಇದ್ರು. ಕೊನೆಗೆ ಆ ಸಲಿಗೆ ಆಡ್ತಾನೆ ಜಗಳ ಆಗಿ ಹೋಗ್ಬಿಡುತ್ತೆ. ಬೈತಾರೆ, ಅವಾಚ್ಯ ಶಬ್ದಗಳಿಂದ ಬೈಯಕ್ಕೆ ಶುರು ಮಾಡ್ತಾರೆ. ಒಬ್ಬಾಕೆ ಅಂತೂ ತುಂಬಾ ಕೆಟ್ಟದಾಗಿ ಬೈದು ಬಿಡ್ತಾಳೆ. ಹಾಗೆ ಅವಳು ಬೈಯುವುದಕ್ಕೂ ಈ ಕಡೆಯಿಂದ ಸುಶೀಲಾ ಅನ್ನುವಂತ ಕನ್ನಿಕೆ ತಮ್ಮ ತಂದೆಯೊಡನೆ ಉದ್ಯಾನಕ್ಕೆ ಬರುವುದಕ್ಕೂ ಸರಿಯಾಗತ್ತೆ. ಹಾಗೆಲ್ಲ ಕೆಟ್ಟ ಮಾತುಗಳನ್ನ ಆಡ್ಬೇಡ, ನನ್ನಮ್ಮ ಮಂಗಳ ಗೌರಿಯ ಭಕ್ತೆ, ನಮ್ಮ ಮನೆಯಲ್ಲಿ ಅಂತ ನೀಚರಾರು ಇಲ್ಲ ಅಂತ ಹೇಳ್ಬಿಡ್ತಾಳೆ ಸುಶೀಲೆ. ಸುಶೀಲೆಯ ತಂದೆಗೆ ಅವಳ ವಿವಾಹದ ಬಗ್ಗೆನೇ ಯೋಚನೆ ಇತ್ತು. ಏನ್ ಮಾಡೋದು, ನನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಮಾಡ್ಬೇಕು ಅನ್ನೋ ಚಿಂತೆಯಲ್ಲೇನೆ ಮಗಳನ್ನ ಕರ್ಕೊಂಡು ಬರ್ತಾ ಇದ್ರು. ಆಗಲೇ ಆಕಾಶವಾಣಿ ಒಂದು ಹೇಳುತ್ತೆ, ಇದೇ ಉದ್ಯಾನವನದಲ್ಲಿ ಶಿವಧರ್ಮ ಎಂಬ ತರುಣನು ವಿಶ್ರಾಮವನ್ನ ಪಡಿತಾ ಇದ್ದಾನ, ಅವನೇ ಸುಶೀಲೆಗೆ ಯೋಗ್ಯವಾದ ವರ ಅಂತ ಹೇಳಿದಂಗೆ ಒಂದು ಧ್ವನಿ ಕೇಳಿಬರುತ್ತೆ. ಸುಶೀಲೆಯ ತಂದೆ ಶಿವಧರ್ಮನನ್ನ ಭೇಟಿಯಾಗಿ ಅವನನ್ನ ವಿವಾಹಕ್ಕೆ ಒಲಿಸಿ ಅವರ ಸೋದರ ಮಾವನ ಒಪ್ಪಿಗೆಯನ್ನ ಪಡೆದು ಮಗಳನ್ನ ಧಾರೆ ಎರೆದು
ಕೊಡ್ತಾರೆ. ಅಂದು ಸುಶೀಲಾ ಮತ್ತು ಶಿವಧರ್ಮರ ಆ ಕಣ್ಣೆದುರು ಮಂಗಳಗೌರಿ ಪ್ರತ್ಯಕ್ಷ ಆಗ್ತಾಳೆ. ಮದುವೆಯಾದ ಮೊದಲ ದಿನದಲ್ಲಿ ಮಂಗಳಗೌರಿಯ ಒಂದು ಪ್ರತ್ಯಕ್ಷ ಆಗಿ, ನಿನ್ನ ಕೈ ಹಿಡಿದವ ಇದಾನಲ್ಲ ಅವನು ಅಲ್ಪಾಯುಷ್ಯ, ಇವತ್ತಿಗೆ ಅವನ ಒಂದು ಇಹಲೋಕ ಯಾತ್ರೆ ಮುಗಿತೈತಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಕೃಷ್ಣ ಸರ್ಪ ಅನ್ನುವಂಥದ್ದು ಒಂದು ಹಾವು ಬಂದು ಅವನನ್ನ ಕಚ್ಚಿ ಸಾಯಿಸ್ತೈತಿ. ಆದ್ರೆ ನೀನು ಹಾಗಾಗದಂತೆ ನೋಡ್ಕೋ. ಸರ್ಪ ಬಂದಾಗ, ಹಾವು ಬಂದಾಗ ತುಂಬಿದ ಒಂದು ಕೊಡದಲ್ಲಿ ಅದರ ಎದುರುಗಡೆ ಹಿಡಿ, ಹಾಲು ಕುಡಿಯಲು ಅದರೊಳಗೆ ಅದು ಸರ್ಪ ಒಂದು ಕೊಡದಲ್ಲಿ ಹಾಲನ್ನ ಹಾಕಿಟ್ಟಿರು. ಆ ಸರ್ಪದ ಮುಂದೆ ಹಿಡಿದಾಗ ಅದು ಹಾಲು ಕುಡಿಯಲು ಕೊಡದೊಳಗೆ ಇಣಿಕ್ ಹಾಕಿದಾಗ ಅದು ಒಳಗ್ ಹೋದಾಗ ಅದನ್ನ ಬಂಧಿಸಿಬಿಡು, ಮೇಲೆ ಒಂದು ಬಟ್ಟೆಯನ್ನ ಕಟ್ಟಿಬಿಡು. ನಾಳೆ ಬೆಳಿಗ್ಗೆ ಆ ಕಳಶವನ್ನ ನಿನ್ನ ಅಮ್ಮನಿಗೆ ಬಾಗಿನದ ರೂಪದಲ್ಲಿ ಕೊಡು. ಹೀಗೆ ಮಾಡೋದ್ರಿಂದ ನಿನ್ನ ಗಂಡನ ಆಯುಷ್ಯ ಹೆಚ್ಚಾಗತ್ತೆ ಅಂತ ಹೇಳಿ ಆ ದೇವಿ ಹೇಳಿ ಮಾಯ ಆಗ್ತಾಳೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಬುಸುಗೊಡುತ್ತಾ ಒಂದು ದೊಡ್ಡ ಸರ್ಪ ಬಂದೇ ಬಿಡುತ್ತೆ. ಸುಶೀಲೆಗೆ ಮೊದಲೇ ವಿಷಯ ಗೊತ್ತಿದ್ದರಿಂದ ಅವಳು ಒಂದು ಚೂರನ ಭಯ ಪಡೆದನೆ ಏನ್ ಮಾಡ್ತಾಳೆ, ಮಂಗಳಗೌರಿಯ ಆಜ್ಞೆಯಂತೆ ಆ ಸರ್ಪವನ್ನ ಆ ಒಂದು ಕಳಸ ಅಂತ ಹೇಳ್ತೀವಲ್ಲ ನಾವು, ಒಂದು ಕೊಡದಲ್ಲಿ ಬಂಧಿಸಿಡುವುದರಲ್ಲಿ ಯಶಸ್ವಿ ಆಗ್ತಾಳೆ. ಅದುವರೆಗೂ ಮೂರ್ಛೆ ಹೋದಂತಿದ್ದ ಶಿವಧರ್ಮ ಮೆಲ್ಲನೆ ಎದ್ದು ಚೇತರಿಸಿಕೊಂಡು ನನಗೆ ಹಸಿವಾಗ್ತಿದೆ ಅಂತ ಹೇಳಿ ಕೇಳ್ತಾನೆ. ಹೀಗಾಗಿ ಒಳಗಡೆ ಹೋಗಿ ಒಂದಿಷ್ಟು ಲಡ್ಡು ಉಪಹಾರಗಳನ್ನ ತಂದು ಅವನಿಗೆ ಕೊಡ್ತಾಳೆ. ಉಪಹಾರವನ್ನ ತಿಂದು ಸಂತೃಪ್ತ ಆದ ಮೇಲೆ ಶಿವಧರ್ಮ ಏನ್ ಮಾಡ್ತಾನೆ, ಒಳ್ಳೆಯ ಒಂದು ನನಗೆ ಉಪಹಾರನ ಕೊಟ್ಟಿದೀಯಾ ಅಂತ ಹೇಳಿ ತನ್ನ ಕೈಯಲ್ಲಿರುವಂತ ಉಂಗುರವನ್ನ ಸುಶೀಲೆಗೆ ಉಡುಗೊರೆಯಾಗಿ ಕೊಡ್ತಾನೆ. ಆಮೇಲೆ ಮಲ್ಕೊಂಡ್ಮೇಲೆ ಮಾರನೇ ದಿನಾನೇ ಥಟ್ಟನೆ ಅವನಿಗೆ ಅಯ್ಯೋ ಕಾಶಿ ಯಾತ್ರೆಯ ನೆನಪು ಆಗತ್ತೆ. ನಸುಕಿನಲ್ಲಿಯೇ ಎದ್ದು ದಡಬಡನೆ ತನ್ನ ಸೋದರ ಮಾವನನ್ನ ಹುಡುಕಿಕೊಂಡು ನಡೆದೇ ಬಿಟ್ಟ ಕಾಶಿ ಯಾತ್ರೆಗೆ. ಸುಶೀಲೆ ಎದ್ದು ನೋಡ್ತಾಳೆ, ಗಂಡನ ಪತ್ತೇನೇ ಇಲ್ಲ. ಅವಳಿಗೆ ಗಾಬರಿ ಆಗುತ್ತೆ. ಅಯ್ಯ, ಮಂಗಳದೇವಿ ಹೇಳಿದ್ದ ಬಾಗಿನದ ನೆನಪಾಗತ್ತೆ. ಹಾವನ್ನ ಹಿಡಿದಿಟ್ಟಿದ್ದ ಕಲಶವನ್ನ ದೇವಿಯ ಅಪ್ಪನೆಯ ಪ್ರಕಾರ ತನ್ನ ಅಮ್ಮನಿಗೆ ಒಯ್ದು ಕೊಡ್ತಾಳ. ಆಗ ಅಲ್ಲಿ ಮತ್ತೊಂದು ಚಮತ್ಕಾರ ನಡೀತೈತಿ. ಸುಶೀಲೆ ತನ್ನ ಅಮ್ಮನಿಗೆ ಕಲಶವನ್ನ ತೆರೆದು ನೋಡಿದಾಗ ಅದರೊಳಗೆ ಹಾವಿನ ಬದಲಿಗೆ ರತ್ನದ ಹಾರ ಇತ್ತು. ಇದೆಲ್ಲ ಆ ದೇವಿಯ ಮಹಿಮೆ ಅಂತ ತಿಳಿದು ಧನ್ಯತಾ ಭಾವದಿಂದ ಅದನ್ನ ಸುಶೀಲೆಗೆ ತೊಡ್ಸಿದ್ಲು ಅವರ ಅಮ್ಮ. ತನ್ನ ಗಂಡನ ಸುಳಿವಿಲ್ಲ ಅಂತ ಹೇಳಿ ಸುಶೀಲೆ ತನ್ನ ತಂದೆಯೊಡನೆ ಚಿಂತಾಕ್ರಾಂತವಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಅವರಿಬ್ಬರು ಒಂದು ಅನ್ನ ಛತ್ರವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ಬರುವ ಅತಿಥಿ ಅಭ್ಯಾಗತರನ್ನ ಅವರಿಗೆ ಅನ್ನ, ವಸ್ತ್ರ, ತಾಂಬೂಲಗಳನ್ನ ಕೊಟ್ಟು ದಿನಾಲೂ ಕೂಡ ಅವರಿಗೆ ಸತ್ಕರಿಸುವ ಒಂದು ಭಾಗ್ಯವನ್ನ ಇಟ್ಕೋತಾರೆ. ಒಂದಲ್ಲ ಒಂದು ದಿನ ಆ ದಾರಿಯಲ್ಲಿ ಶಿವಧರ್ಮ ಬರಬಹುದು, ಆಗ ಮತ್ತೆ ನಾನು ಅವನನ್ನ ಸೇರ್ಬಹುದು ಅಂತ ಸುಶೀಲೆಯ ಒಂದು ನಿರೀಕ್ಷೆ ಆಗಿತ್ತು. ಹಾಗೇ ಆಯ್ತು. ಕಾಶಿ ಯಾತ್ರೆ ಮುಗಿಸಿ ಶಿವಧರ್ಮ ತನ್ನ ಸೋದರ ಮಾವನೊಂದಿಗೆ ಹಿಂದಿರುಗುತ್ತಾ ಆ ಪ್ರತಿಷ್ಠಾಪುರದ ಅದೇ ಉದ್ಯಾನದಲ್ಲಿ ಬಂದು ವಿಶ್ರಾಂತಿಗಾಗಿ ಬಂದು ಕುಳಿತುಕೊತಾನೆ. ಈ ಹಿಂದಿನ ನಡೆದ ವಿಚಾರಗಳೆಲ್ಲ ಅವನಿಗೆ ಮರ್ತೇ ಹೋಗಿತ್ತು. ಈ ಸಮಾಚಾರವನ್ನ ತಿಳಿದು ಸುಶೀಲಾ ಏನ್ ಮಾಡ್ತಾಳೆ, ಅವನನ್ನ ಗುರುತಿಸಿ ಅನ್ನ ಛತ್ರಕ್ಕೆ ಕರ್ಕೊಂಡು ಬರ್ತಾಳೆ. ಸುಶೀಲ ಯಾರೆಂದು ಶಿವಧರ್ಮನಿಗೆ ಗುರ್ತೇ ಸಿಗಲಿಲ್ಲ, ಅವನಿಗೆ ನೆನಪೂ ಇರ್ಲಿಲ್ಲ. ಹೀಗಾಗಿ ಅವನು ಕೊಟ್ಟಿದ್ದ ಉಂಗುರವನ್ನ ಮತ್ತೆ ಅವನಿಗೆ ತೋರಿಸಿದಾಗ ಎಲ್ಲವೂ ಅವನಿಗೆ ನೆನಪಾಗುತ್ತೆ. ಓ, ಸುಶೀಲೆ ಶಿವಧರ್ಮನೊಂದಿಗೆ ತನ್ನ ತಂದೆ ತಾಯಿ ಇದ್ದಲ್ಲಿಗೆ ಹೋಗಿ ಅವ್ರಿಗೂ ವಿಷಯನೆಲ್ಲ ತಿಳಿಸ್ತಾರೆ. ದೇವಿ ಮಹಿಮೆಯಿಂದ ಹೃದಯ ತುಂಬಿ ಬಂದ ಅವರು ಇನ್ನೊಮ್ಮೆ ಮಂಗಳಗೌರಿ ವೃತವನ್ನ ಮಾಡುವ ಒಂದು ಏರ್ಪಾಟನ್ನ ಮಾಡ್ಕೋತಾರೆ. ಆಮೇಲೆ ಸುಶೀಲೆಯನ್ನ ಗಂಡ ಶಿವಧರ್ಮನೊಂದಿಗೆ ಅತ್ತೆ ಮಾವರ ಮನೆಗೆ ಹರಸಿ ಕಳಿಸಿದ್ರು. ಮಹಿಷ್ಮತಿ ನಗರದಲ್ಲೂ ಕೂಡ ರಾಜ ಜೈಪಾಲ ತನ್ನ ರಾಣಿಯೊಂದಿಗೆ ಮಗ ಸೊಸೆಯನ್ನ ಪ್ರೀತಿಯಿಂದ ಬರ್ಮಾಡ್ಕೋತಾರೆ. ಕಳೆದ 1 ವರ್ಷದಲ್ಲಿ ನಡೆದ ಘಟನೆಯನ್ನೆಲ್ಲ ಶಿವಧರ್ಮ ಸುಶೀಲೆಯರಿಂದ ತಿಳ್ಕೊಂತಾರೆ. ಅಂದ್ರೆ ಮದುವೆಯಾಗಿ 5 ವರ್ಷಗಳಾಗೋವರೆಗೂ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಈ ಸುಶೀಲೆ ಮಂಗಳಗೌರಿಯ ವೃತವನ್ನ
ಆಚರಿಸಿದ್ಲು. ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳು ಅವಳಿಗೆ ಮತ್ತು ಅವಳ ಕುಟುಂಬಕ್ಕೆಲ್ಲ ಪ್ರಾಪ್ತಿಯಾಯಿತು. ಸುಶೀಲೆಯ ನಂತರ ನವವಿವಾಹಿತ ಹೆಣ್ಣು ಮಕ್ಕಳು ಮೊದಲ 5 ವರ್ಷ ಮಂಗಳಗೌರಿ ವ್ರತವನ್ನ ಆಚರಿಸುವ ಸಂಪ್ರದಾಯ ಲೋಕರೂಢಿಯಾಗಿ ಬಂತು. ಭಕ್ತಿ ಭಾವಗಳಿಂದ ವ್ರತಾಚರಣೆ ಆಚರಿಸುವವರಿಗೆ ಆ ತಾಯಿ ಮಂಗಳಗೌರಿ ಅನುಗ್ರಹ ಕಟ್ಟಿಟ್ಟ ಬುತ್ತಿಯಾಗಿದೆ. ಅಂದಿನಿಂದ ಇಂದಿನವರೆಗೂ ಆ ಸಂಪ್ರದಾಯ ಹಾಗೆ ನಡ್ಕೊಂಡು ಬಂದಿದೆ. ತಾಯಿ ಮಂಗಳಗೌರಿ ತಮಗೆಲ್ಲರಿಗೂ ಸುಖ ಶಾಂತಿ ಸಂಪತ್ತನ್ನ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.